ಗಾಂಧಾರಿಗೆ ಜಾತಕದೋಷವಿತ್ತ. ಗಾಂಧಾರಿ 100 ಜನ ಮಕ್ಕಳಿಗೆ ಹೇಗೆ ಜನ್ಮ ಕೊಟ್ಟಳು? ಗಾಂಧಾರಿಯ ಶಾಪ ಶ್ರೀಕೃಷ್ಣ ಮತ್ತು ಯಾದವ ವಂಶದ ನಾಶಕ್ಕೆ ಹೇಗೆ ಕಾರಣವಾಯಿತು? ಹೀಗೆ ಮಹಾಭಾರತದಲ್ಲಿ ನಮಗೆ ಸಮಾಧಾನ ಸಿಗದ ಎಷ್ಟೋ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇರ್ತೇವೆ. ಗಾಂಧಾರಿ ಒಂದೇ ಬಾರಿಗೆ 100 ಜನ ಪುತ್ರರಿಗೆ ಹೇಗೆ ಜನ್ಮ ಕೊಟ್ಟಳು ಎಂಬ ವಿಷಯವು ನಿಮ್ಮನ್ನು ಕೂಡ ಬಹಳ ಆಶ್ಚರ್ಯಪಡಿಸಿರುತ್ತದೆ. ಇದರ ಹಿಂದೆ ಇರುವ ನಿಜವಾದ ಕಾರಣದ ಬಗ್ಗೆ ಬಹಳ ಕಡಿಮೆ ಜನಕ್ಕೆ ಗೊತ್ತು. ಈ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳ ಹಿಂದಿರುವ ರಹಸ್ಯಗಳ ಬಗ್ಗೆ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಗಾಂಧಾರಿಯ ಜಾತಕ ದೋಷ. ಗಾಂಧಾರಿಗೆ ಜಾತಕ ದೋಷವಿದೆ ಎಂದು, ಆದ್ದರಿಂದಲೇ ಆಕೆಯನ್ನು ಮೊದಲಿಗೆ ಒಂದು ಮೇಕೆಯ ಜೊತೆ ಮದುವೆ ಮಾಡಲಾಗಿತ್ತು ಅಂತ, ಆ ನಂತರ ಆ ಮೇಕೆಯನ್ನು ಕೊಂದು ಗಾಂಧಾರಿಯನ್ನು ವಿಧವೆ ಮಾಡಿದ್ದರು ಅಂತ, ಆ ನಂತರ ಆಕೆಯನ್ನು ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಎಂದು ಕೆಲವು ಕಥೆಗಳನ್ನು ನಾವು ಕೇಳೇ ಇರ್ತೇವೆ. ಆದರೆ ಇವೆಲ್ಲ ಕಟ್ಟುಕಥೆಗಳು ಮಾತ್ರ, ಕೇವಲ ನಾಟಕಗಳು ಮತ್ತು ಸಿನಿಮಾಗಳಿಗೋಸ್ಕರ ಸೃಷ್ಟಿಸಿರುವ ಕಲ್ಪಿತ ಕಥೆಗಳು. ಕೌರವರ ಜನ್ಮ ರಹಸ್ಯ. ಗಾಂಧಾರಿ ಒಂದೇ ಸಲ 100 ಜನ ಕೌರವರಿಗೆ ಜನ್ಮವನ್ನು ನೀಡುವುದು ದೈವ ಚಮತ್ಕಾರವೇನೂ ಅಲ್ಲ, ಅದು ಪ್ರಾಚೀನ ಕಾಲದಲ್ಲಿ ಸೈನ್ಸ್ ಇತ್ತು ಅನ್ನುವುದಕ್ಕೆ ಒಂದು ಉದಾಹರಣೆ. ಗಾಂಧಾರಿಯು ಗಂಗಾಧರ ರಾಜ್ಯಕ್ಕೆ ರಾಜನಾದ ಸುಬಲನ ಮಗಳು. ಇವಾಗಿರುವ ಅಫ್ಘಾನಿಸ್ತಾನವು ನಮ್ಮ ಪುರಾಣಗಳಲ್ಲಿರುವ ಗಂಧರ್ವ ರಾಜ್ಯವಾಗಿತ್ತು. ಗಾಂಧಾರಿ ಬೆಳೆದು ದೊಡ್ಡವಳಾದ ನಂತರ ಹಸ್ತಿನಾಪುರಕ್ಕೆ ಸೇರಿದ ಧೃತರಾಷ್ಟ್ರನ ಜೊತೆ ವಿವಾಹವಾಗುತ್ತೆ. ಧೃತರಾಷ್ಟ್ರನು ಕುರುಡನಾಗಿದ್ದರೂ ಕೂಡ ಗಾಂಧಾರಿ ತನ್ನ ತಂದೆಯ ಮಾತನ್ನು ಮೀರದೆ ಗಾಂಧಾರಿ ಧೃತರಾಷ್ಟ್ರನನ್ನು ವಿವಾಹವಾಗುತ್ತಾಳೆ. ಹುಟ್ಟಿದಾಗಿನಿಂದಲೂ ಧೃತರಾಷ್ಟ್ರನು ಕುರುಡನಾಗಿರುವುದರಿಂದ ಗಾಂಧಾರಿ ಕೂಡ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಳ್ಳುತ್ತಿದ್ದಳು, ಏಕೆಂದರೆ ತನ್ನ ಗಂಡ ನೋಡದೇ ಇರೋ ಪ್ರಪಂಚ ತನಗೆ ಬೇಡ ಅಂತ. ಮದುವೆ ಆಗಿ ಕೆಲವು ವರ್ಷಗಳಾದ ನಂತರ ಗಾಂಧಾರಿ 100 ಜನ ಗಂಡು ಮಕ್ಕಳಿಗೆ ಮತ್ತು ಒಬ್ಬ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಇವರು ಕುರುವಂಶಕ್ಕೆ ಸೇರಿದವರಾಗಿದ್ದರಿಂದ ಗಾಂಧಾರಿ ಮತ್ತು ಧೃತರಾಷ್ಟ್ರರಿಗೆ ಹುಟ್ಟಿದ ಮಕ್ಕಳಿಗೆ ಕೌರವರು ಅಂತ ಹೆಸರು ಬಂದಿದೆ. ಈ 100 ಜನ ಕೌರವರ ಜನನವು ನಮ್ಮ ಪುರಾಣಗಳಲ್ಲಿರುವ ಬಹಳ ವಿಚಿತ್ರವಾದ ಕತೆ. ಗಾಂಧಾರಿ ಚಿಕ್ಕ ವಯಸ್ಸಿನಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ಆಸಕ್ತಿಯನ್ನು ತೋರುತ್ತಿದ್ದಳು. ಗಾಂಧಾರಿಯು ಪರಮಶಿವನ ದೊಡ್ಡ ಪರಮಭಕ್ತೆ ಆಗಿದ್ದಳು. ವೇದವ್ಯಾಸರು ಒಂದು ಬಾರಿ ಹಸ್ತಿನಾಪುರಕ್ಕೆ ಬಂದಾಗ ಅವರಿಗೆ ಗಾಂಧಾರಿಯು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡ್ತಾಳೆ. ಗಾಂಧಾರಿಯ ಈ ಸೇವೆಗಳು ವೇದವ್ಯಾಸರಿಗೆ ಬಹಳ ಇಷ್ಟವಾದವು. ಗಾಂಧಾರಿಯ ಸೇವೆಗಳನ್ನು ಮೆಚ್ಚಿ ವೇದವ್ಯಾಸರು ಗಾಂಧಾರಿಗೆ 100 ಜನ ಪುತ್ರರ ವರವನ್ನು ಪ್ರಸಾದಿಸುತ್ತಾರೆ. ವೇದವ್ಯಾಸರು ಕೊಟ್ಟಂತಹ ವರದ ಕಾರಣದಿಂದ ಗಾಂಧಾರಿ ಗರ್ಭವತಿ ಆಗ್ತಾಳೆ. ಗರ್ಭವನ್ನು ಧರಿಸಿ 2 ವರ್ಷಗಳಾದರೂ ಗಾಂಧಾರಿಗೆ ಇನ್ನೂ ಮಕ್ಕಳು ಹುಟ್ಟಿರಲಿಲ್ಲ. ಇದರಿಂದ ಗಾಂಧಾರಿಗೆ ಬಹಳ ಕೋಪ ಬಂದು ತನ್ನ ಗರ್ಭದ ಮೇಲೆ ಗಟ್ಟಿಯಾಗಿ ಹೊಡೆದುಕೊಳ್ಳುತ್ತಾಳೆ. ಆನಂತರ ಗಾಂಧಾರಿ ಗರ್ಭವನ್ನು ಕಳೆದುಕೊಳ್ಳುತ್ತಾಳೆ. ಒಳಗಿರುವ ಪಿಂಡವು ಮಾಂಸದ ಮುದ್ದೆಯಂತೆ ಕೆಳಗಡೆ ಬೀಳುತ್ತೆ. ಅದನ್ನು ನೋಡಿದ ಭೀಷ್ಮನು ಭಯಪಡುತ್ತಾನೆ. ಮನಸ್ಸಿನಲ್ಲಿ ವೇದವ್ಯಾಸರನ್ನು ನೆನೆಸಿಕೊಳ್ಳುತ್ತಾನೆ. ಆಗ ವೇದವ್ಯಾಸರು ಅಲ್ಲಿಗೆ ಬಂದು ಎಲ್ಲಾ ವಿಷಯವನ್ನು ತಿಳಿದುಕೊಳ್ಳುತ್ತಾರೆ. ನಂತರ ವೇದವ್ಯಾಸರು ಗಾಂಧಾರಿಯ ಹತ್ರ ಹೋಗಿ, ಗಾಂಧಾರಿ, ನೀನು ಬಹಳ ದೊಡ್ಡ ತಪ್ಪು ಮಾಡಿದ್ದೀಯಾ, ನಾನು ಕೊಟ್ಟಂತಹ ವರವು ಅಷ್ಟು ಸುಲಭವಾಗಿ ಹೋಗಲ್ಲ ಅಂತ ಹೇಳ್ತಾರೆ. ಈಗ ನೀನು ತಕ್ಷಣವೇ 100 ಮಡಿಕೆಗಳನ್ನು ರೆಡಿ ಮಾಡಿಸು ಅಂತ ವೇದವ್ಯಾಸರು ಹೇಳ್ತಾರೆ. ಆ ಮಡಿಕೆಗಳಲ್ಲಿ ವೇದವ್ಯಾಸರು ಕೆಲವು ರಸ ಪದಾರ್ಥಗಳನ್ನು ಹಾಕಿ ಆನಂತರ ಗಾಂಧಾರಿಗೆ ದನದ ತುಪ್ಪವನ್ನು ಹಾಕಲು ಹೇಳ್ತಾರೆ. ಆ ಮಡಿಕೆಗಳನ್ನು ಪ್ರತಿದಿನ ತನ್ನ ಕೈಗಳಿಂದ ಮುಟ್ಟಬೇಕು ಅಂತ ಗಾಂಧಾರಿಗೆ ವೇದವ್ಯಾಸರು ಹೇಳ್ತಾರೆ. ಆಗ ಗಾಂಧಾರಿ ತನಗೆ ಒಬ್ಬ ಮಗಳು ಕೂಡ ಬೇಕು ಅಂತ ಕೋರುತ್ತಾಳೆ. ಆಗ ವೇದವ್ಯಾಸರು ಗಾಂಧಾರಿಯ ಗರ್ಭದಿಂದ ಬಿದ್ದ ಆ ಪಿಂಡವನ್ನು ನೋಡುತ್ತಾ ಕೆಲವು ಮಂತ್ರಗಳನ್ನು ಜಪಿಸಿ 101 ತುಂಡುಗಳಾಗಿ ಮಾಡ್ತಾರೆ. ಆ ತುಂಡುಗಳನ್ನೆಲ್ಲ ಗಾಂಧಾರಿ ತಯಾರಿಸಿದ ಆ ಮಡಿಕೆಗಳಲ್ಲಿ ಇಡ್ತಾರೆ. ಆ ನಂತರ ಆ ಗಡಿಗೆಗಳನ್ನೆಲ್ಲ 2 ವರ್ಷಗಳಾದ ನಂತರ ತೆಗೆಯಬೇಕು ಅಂತ ಹೇಳಿ ವೇದವ್ಯಾಸರು ತಮ್ಮ ಆಶ್ರಮಕ್ಕೆ ಹೋಗುತ್ತಾರೆ. 2 ವರ್ಷಗಳು ಆದ ನಂತರ ಗಾಂಧಾರಿ ಎಲ್ಲಾ ಮಡಿಕೆಗಳನ್ನು ತೆಗೆಯುತ್ತಾಳೆ. ಮೊದಲನೇ ಮಡಿಕೆಯಲ್ಲಿ ದುರ್ಯೋಧನ ಜನಿಸುತ್ತಾನೆ. ಉಳಿದ 100 ಮಡಿಕೆಗಳಲ್ಲಿ 99 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗು ಜನಿಸುತ್ತಾರೆ. ಗಾಂಧಾರಿಯ ಪುತ್ರಿಯ ಹೆಸರು ದುಸ್ಸಲ. ದುರ್ಯೋಧನ ಹುಟ್ಟಿದ ಕೂಡಲೇ ನರಿಯಂತೆ ಕಿರಿಚುತ್ತಾನೆ.
ಅದನ್ನು ನೋಡಿದ ಪಂಡಿತರು ಮತ್ತು ಜ್ಯೋತಿಷ್ಯರು ಈ ಹುಡುಗನು ಈ ವಂಶದ ನಾಶಕ್ಕೆ ಕಾರಣವಾಗುತ್ತಾನೆ ಅಂತ ಹೇಳ್ತಾರೆ. ಜ್ಯೋತಿಷ್ಯರು ಧೃತರಾಷ್ಟ್ರನ ಹತ್ರ ಬಂದು ದುರ್ಯೋಧನನ ಪ್ರಾಣವನ್ನು ತ್ಯಾಗ ಮಾಡು ಅಂತ ಹೇಳ್ತಾರೆ. ಆದ್ರೆ ತನ್ನ ಮೊದಲ ಮಗ ದುರ್ಯೋಧನವಾಗಿದ್ದರಿಂದ ಧೃತರಾಷ್ಟ್ರ ಈ ಕೆಲಸಕ್ಕೆ ಒಪ್ಪಲಿಲ್ಲ. ಈ ರೀತಿಯಾಗಿ ಗಾಂಧಾರಿ 100 ಜನ ಕೌರವರಿಗೆ ಜನ್ಮ ನೀಡ್ತಾಳೆ. ಗಾಂಧಾರಿಯ ಶಾಪ. ಆ ಕಾಲದಲ್ಲಿ ಕುರುಡರಿಗೆ ರಾಜ್ಯಾಧಿಕಾರ ಇರುತ್ತಿರಲಿಲ್ಲ. ಈ ವಿಷಯವು ಗಾಂಧಾರಿಗೆ ಗೊತ್ತಿದ್ರೂ ಕೂಡ ತನ್ನ ಮಕ್ಕಳನ್ನು ರಾಜ್ಯದ ಆಸೆ ತೋರಿಸಿ ಬೆಳೆಸುತ್ತಾಳೆ, ಧರ್ಮವನ್ನು ಪಾಲಿಸುತ್ತಾಳೆ. ಆದರೆ ಕೌರವರು ಯಾವಾಗೂ ಕೂಡ ಗಾಂಧಾರಿಯ ಮಾತನ್ನು ಕೇಳುತ್ತಿರಲಿಲ್ಲ. ಗಾಂಧಾರಿಗೆ ಮದುವೆಯಾದಾಗ ತನ್ನ ಜೊತೆಗೆ ತನ್ನ ಅಣ್ಣನಾದ ಶಕುನಿ ಕೂಡ ಹಸ್ತಿನಾಪುರಕ್ಕೆ ಬರುತ್ತಾನೆ. ಈ ಶಕುನಿ ಒಳ್ಳೆಯವನು ಅಲ್ಲ ಅಂತ ಗಾಂಧಾರಿಗೆ ಮೊದಲೇ ಗೊತ್ತಿತ್ತು. ಈ ಕಾರಣದಿಂದಲೇ ಗಾಂಧಾರಿ ತನ್ನ ಮಕ್ಕಳನ್ನು ಶಕುನಿಯಿಂದ ದೂರವಿಟ್ಟಿದ್ದಳು. ಹಾಗೆ ಶಕುನಿಯ ಮಾತನ್ನು ಕೇಳಬೇಡಿ ಅಂತ ಕೌರವರಿಗೆ ಯಾವಾಗಲೂ ಹೇಳುತ್ತಿದ್ದಳು. ಆದ್ರೆ ಕೌರವರು ಮಾತ್ರ ಗಾಂಧಾರಿಯ ಮಾತನ್ನು ಕೇಳದೆ ಶಕುನಿಯ ಮಾತುಗಳನ್ನು ನಂಬುತ್ತಿದ್ದರು. ಈ ಮಾತುಗಳೇ ಕೌರವರ ನಾಶಕ್ಕೆ ಕಾರಣವಾಗುತ್ತವೆ. ಗಾಂಧಾರಿ ಸತ್ಯ ಧರ್ಮಗಳನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಳು. ಹುಟ್ಟಿದ ಕೂಡಲೇ ದುರ್ಯೋಧನನ್ನು ಕೊಂದು ಬಿಡು ಅಂತ ಬಹಳ ಜನ ಹೇಳಿದರೂ ಕೂಡ ಧೃತರಾಷ್ಟ್ರ ಕೊಲ್ಲದೇ ಇರುವುದರಿಂದ ಗಾಂಧಾರಿ ಧೃತರಾಷ್ಟ್ರನನ್ನು ಒಪ್ಪಿಸುವ ಕೆಲಸ ಮಾಡುತ್ತಾಳೆ. ಗಾಂಧಾರಿ ತನ್ನ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದ್ದರೂ ಕೂಡ ತನ್ನ ವಂಶದ ಉಳಿವಿಗಾಗಿ ದುರ್ಯೋಧನನನ್ನು ಕೊಲ್ಲಬೇಕು ಅಂತ ಧೃತರಾಷ್ಟ್ರನಿಗೆ ಹೇಳ್ತಾಳೆ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಈ ಗಲಾಟೆಗಳನ್ನೆಲ್ಲ ನಿಲ್ಲಿಸಿಬಿಡಿ ಅಂತ ಧೃತರಾಷ್ಟ್ರನಿಗೆ ಮತ್ತು ದುರ್ಯೋಧನನಿಗೆ ಬಹಳ ಸಾರಿ ಹೇಳಿದ್ದಳು. ಆದರೆ ಗಾಂಧಾರಿಯ ಮಾತುಗಳನ್ನು ಯಾರು ಕೇಳುತ್ತಿರಲಿಲ್ಲ. ದ್ರೌಪದಿಯ ವಸ್ತ್ರಾಭರಣ ನಡೆಯುತ್ತಿರುವಾಗಲೂ ಕೂಡ ಗಾಂಧಾರಿ ಸುಮ್ಮನೆ ನೋಡ್ತಾ ಇದ್ದಳು. ಅದನ್ನು ನಿಲ್ಲಿಸುವ ಯಾವ ಪ್ರಯತ್ನ ಕೂಡ ಮಾಡಲಿಲ್ಲ ಅಂತ ಹೇಳಲಾಗುತ್ತೆ. ಆದ್ರೆ ಗಾಂಧಾರಿ ಆ ಸಮಯದಲ್ಲಿ ಅಲ್ಲಿ ಇರಲಿಲ್ಲ. ಹಸ್ತಿನಾಪುರ ರಾಜ್ಯದಲ್ಲಿ ಜೂಜಾಟ ಆಡುವ ಸಭೆಯೊಳಗೆ ಹೆಂಗಸರಿಗೆ ಅನುಮತಿ ಇಲ್ಲ. ಈ ಕಾರಣದಿಂದಲೇ ಕುಂತಿ ಮತ್ತು ಗಾಂಧಾರಿ ಸಭೆಗೆ ಹೋಗಿರಲಿಲ್ಲ. ಆ ಸಭೆಯಲ್ಲಿ ದ್ರೌಪದಿಗೆ ನಡೆದ ಅವಮಾನದ ಬಗ್ಗೆ ತಿಳಿದ ಗಾಂಧಾರಿ ಬಹಳ ದುಃಖ ಪಡುತ್ತಾಳೆ. ಇದರಿಂದಲೇ ಕೌರವರ ನಾಶವಾಗುತ್ತೆ ಅಂತ ಗಾಂಧಾರಿಗೆ ಅವಾಗಲೇ ಅರ್ಥವಾಗುತ್ತೆ. ಮಹಾಭಾರತ ಯುದ್ಧ ಮುಗಿದ ನಂತರ ಗಾಂಧಾರಿ ತನ್ನ 100 ಜನ ಮಕ್ಕಳನ್ನು ಕಳೆದುಕೊಂಡು ಯುದ್ಧ ಭೂಮಿಯಲ್ಲಿ ಅಳುತ್ತಾ ಕುಳಿತಿದ್ದಳು. ಯುದ್ಧ ಮುಗಿದ ನಂತರ ಪಾಂಡವರು ಎಲ್ಲರೂ ಗಾಂಧಾರಿಗೆ ನಮಸ್ಕರಿಸುತ್ತಾರೆ. ತನ್ನ ಮಕ್ಕಳನ್ನು ಕೊಂದಿದ್ದಕ್ಕಾಗಿ ಪಾಂಡವರ ಕಡೆ ಬಹಳ ಭಯಂಕರವಾಗಿ ನೋಡುತ್ತಾಳೆ ಗಾಂಧಾರಿ. ಆಕೆಯ ಕಣ್ಣಿನ ಕಿಚ್ಚಿಗೆ ಧರ್ಮರಾಜನ ಕೈ ಬೆರಳುಗಳೇ ಸುಟ್ಟು ಹೋಗುತ್ತವೆ. ಗಾಂಧಾರಿಗೆ ಧರ್ಮವೇ ಗೆಲ್ಲೋದು ಅಂತ ಮೊದಲೇ ಗೊತ್ತಿತ್ತು. ಯುದ್ಧ ಮುಗಿದ ನಂತರ ತನ್ನ ಮಕ್ಕಳ ಶವಗಳನ್ನು ನೋಡಿ ಹಾಗೆ ತನ್ನ ಸೊಸೆಯಂದಿರ ರೋದನೆಗಳನ್ನು ನೋಡಿ ಗಾಂಧಾರಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಇಷ್ಟೆಲ್ಲ ನಡೆಯುವುದಕ್ಕೆ ಕಾರಣ ಶ್ರೀಕೃಷ್ಣನೇ ಅಂತ ಭಾವಿಸುತ್ತಾಳೆ. ಶ್ರೀಕೃಷ್ಣನ ಕಡೆ ನೋಡುತ್ತಾ, ಒಂದು ವೇಳೆ ನೀನು ಅಂದುಕೊಂಡಿದ್ದರೆ ಈ ಯುದ್ಧವನ್ನು ತಪ್ಪಿಸಬಹುದಿತ್ತು. ನಿನ್ನಿಂದಲೇ ಕೌರವ ವಂಶದ ವಿನಾಶವಾಗಿದೆ ಅಂತ ಶ್ರೀಕೃಷ್ಣನನ್ನು ನಿಂದಿಸುತ್ತಾಳೆ. ಆ ನಂತರ ಗಾಂಧಾರಿ ಕೋಪದಿಂದ ಶ್ರೀಕೃಷ್ಣನನ್ನು ಭಯಂಕರವಾಗಿ ಶಪಿಸುತ್ತಾಳೆ. ಆ ಶಾಪವೇನೆಂದರೆ, ಇಂದಿನಿಂದ 36,000 ವರ್ಷಗಳ ನಂತರ ನಿನ್ನ ಜೊತೆಗೆ ನಿನ್ನ ವಂಶವೆಲ್ಲ ನಾಶವಾಗುತ್ತೆ ಅಂತ ಶಪಿಸುತ್ತಾಳೆ. ಇದನ್ನು ಕೇಳಿದ ಶ್ರೀಕೃಷ್ಣ ಗಾಂಧಾರಿಯನ್ನು ನೋಡಿ ನಗುತ್ತಾನೆ. ಏಕೆಂದರೆ ಕೃಷ್ಣನ ಮೇಲೆ ಯಾರಾದರೂ ಯುದ್ಧ ಮಾಡಿದ್ರೆ ಮಾತ್ರ ಹೀಗೆ ಆಗುತ್ತೆ ಅಂತ ಅಂದುಕೊಂಡಿರ್ತಾನೆ. ಆದರೆ ಗಾಂಧಾರಿ ಹೇಳಿದ ಸಮಯಕ್ಕೆ ದ್ವಾರಕಾ ನಗರ ಮುಳುಗಿ ಹೋಗುತ್ತೆ. ಯಾದವರೆಲ್ಲ ತಮ್ಮ ತಮ್ಮೊಳಗೆ ಹೊಡೆದುಕೊಂಡು ಸಾಯುತ್ತಾರೆ. ಹಾಗೆ ಕೃಷ್ಣನ ಮಗನಾದ ಸಾಂಬ ಮಾಡಿದ ತಪ್ಪಿಗೆ ಕೆಲವು ಋಷಿಮುನಿಗಳು ಕೊಟ್ಟಂತಹ ಶಾಪದಿಂದ ಶ್ರೀಕೃಷ್ಣ ಮತ್ತು ತನ್ನ ಸಹೋದರರೆಲ್ಲ ಸಾವನ್ನಪ್ಪುತ್ತಾರೆ. ಈ ವಿಷಯವನ್ನೆಲ್ಲ ತಿಳಿದ ಅರ್ಜುನ ಬೇಗನೆ ದ್ವಾರಕಾ ನಗರಕ್ಕೆ ಬರ್ತಾನೆ. ದ್ವಾರಕಾ ನಗರವೆಲ್ಲ ಸುಡುತ್ತಾ ಇರುತ್ತೆ. ಇಲ್ಲಿನ ದೃಶ್ಯಗಳನ್ನು ನೋಡಿದ ಅರ್ಜುನ ಬಹಳ ದುಃಖಿತನಾಗ್ತಾನೆ. ಆದರೆ ಶ್ರೀಕೃಷ್ಣನಿಗೆ ಕೊಟ್ಟ ಮಾತಿನಂತೆ ಅರ್ಜುನ ಅಲ್ಲಿರುವ ಎಲ್ಲಾ ಪ್ರಜೆಗಳನ್ನು ಸುರಕ್ಷಿತವಾಗಿ ಹೊರಗಡೆ ಕರೆತರುತ್ತಾನೆ. ಅಲ್ಲಿದ್ದ ಮನುಷ್ಯರೆಲ್ಲ ಹೊರಬಂದ ತಕ್ಷಣ ನೋಡುತ್ತಲೇ ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಶ್ರೀಕೃಷ್ಣನ ದ್ವಾರಕಾ ನಗರವು ಶಾಶ್ವತವಾಗಿ ಅರೇಬಿಯಾ ಸಮುದ್ರದಲ್ಲಿ ಕಾಣೆಯಾಗುತ್ತೆ. ಒಂದು ವೇಳೆ ಆ ಜೂಜಾಟ ಸಭೆಯಲ್ಲಿ ಗಾಂಧಾರಿ ಇದ್ದಿದ್ರೆ ಆ ಕತೆ ಬೇರೆನೇ ಆಗಿರ್ತಿತ್ತು. ಯುದ್ಧ ಮುಗಿದ ನಂತರ ಧರ್ಮರಾಜನ ಪಟ್ಟಾಭಿಷೇಕಕ್ಕೆ ಗಾಂಧಾರಿ ಆಗಮಿಸಿ ಧರ್ಮರಾಜನನ್ನು ದೀವಿಸುತ್ತಾಳೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಇಂತಹ ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಕೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.